ಹಲೋ ನಮಸ್ತೆ. ನಮ್ಮ ಕನ್ನಡ ಸೆಕ್ಸ್ ಎಜುಕೇಷನ್ ಚಾನಲ್ಗೆ ಸ್ವಾಗತ. ನಮ್ಮ ವಿಡಿಯೋದಲ್ಲಿ ಸೆಕ್ಸ್ ಪ್ರಾಬ್ಲಮ್ ಬಗ್ಗೆ, ಪೆನ್ನಿಸ್ ಮತ್ತು ವೆಜೆನದಲ್ಲಾಗೋ ಇನ್ಫೆಕ್ಷನ್ ಬಗ್ಗೆ ಮತ್ತು ಇನ್ಫರ್ಟಿಲಿಟಿ ಕೌನ್ಸಿಲಿಂಗ್ ಬಗ್ಗೆ ಮಾಹಿತಿ ಇರುತ್ತೆ. ನಮ್ಮ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಮತ್ತು ಶೇರ್ ಮಾಡಿ. ಯಾಕೆಂದರೆ ಸೆಕ್ಸ್ ಎಜುಕೇಷನ್ ಪ್ರತಿಯೊಬ್ಬರಿಗೂ ಅಗತ್ಯ ಇರುತ್ತೆ. ಸಣ್ಣ ಪುಟ್ಟ ಡೌಟ್ ಇತ್ತು ಅಂದರೆ ಯೂಟ್ಯೂಬ್ ಕಮೆಂಟ್ ಸೆಕ್ಷನಲ್ಲಿ ಹಾಕಿ, ಕನ್ಸಲ್ಟೇಷನ್ ಬೇಕು ಅಂತಂದರೆ ಮೇಲ್ಗಡೆ ಮೆನ್ಷನ್ ಮಾಡಿರೋ ನಂಬರ್ಗೆ ವಾಟ್ಸಪ್ ಮಾಡಿ. ಕ್ಲಿನಿಕಲ್ಲಿ ತುಂಬ ಹುಡುಗರು ಈ ಸ್ಪರ್ಮ್ ಹೆಲ್ತ್ ಕಂಪ್ಲೇಂಟ್ ಬಗ್ಗೆ ಬರ್ತಾರೆ. ಸ್ಪರ್ಮ್ ಕೌಂಟ್ ಇರ್ಬೋದು, ಮೊಟಿಲಿಟಿ ಇರ್ಬೋದು, ಮಾರ್ಫಾಲಜಿ ಇರ್ಬೋದು, ಸಣ್ಣ ಪುಟ್ಟ ವೇರಿಯೇಷನ್ ಇರುತ್ತೆ. ಇದಕ್ಕೆ ಮೇಯ್ನ್ ಕಾರಣ ಲೈಫ್ ಸ್ಟೈಲ್. ಅಂದರೆ ಪ್ರಾಪರಾಗಿ ಎಕ್ಸಸೈಸ್ ಇರಲ್ಲ, ಫುಡ್ ಇರಲ್ಲ, ಮತ್ತು ನಿದ್ದೆ ಪ್ರಾಪರಾಗಿ ಮಾಡೋಲ್ಲ. ಯಾವಾಗ ಇದು ವೇರಿಯೇಷನ್ ಆಗುತ್ತೆ, ಸಣ್ಣ ಪುಟ್ಟ ಸ್ಪರ್ಮ್ ಕೌಂಟಲ್ಲಿರ್ಬೋದು, ಪ್ರತಿಯೊಂದರಲ್ಲೂ ವೇರಿಯೇಷನ್ ಆಗುತ್ತೆ. ಇವತ್ತಿನ ವಿಡಿಯೋದಲ್ಲಿ ಯಾವ ಫುಡ್ಡನ್ನು ರೆಗ್ಯುಲರಾಗಿ ತೊಗೊಂಡ್ರೆ ಕೌಂಟು ಮೊಟಿಲಿಟಿ ಇಂಪ್ರೂವ್ಮೆಂಟ್ ಆಗುತ್ತೆ, ಅದರ ಬಗ್ಗೆ ಬ್ರೀಫಾಗಿ ಮಾಹಿತಿ ಕೊಡ್ತೇನೆ. ಫಸ್ಟು ವೆಜಿಟೇಬಲ್ ಬಗ್ಗೆ ಹೇಳ್ತೀನಿ. ಟೊಮೊಟೊ ಇರ್ಬೋದು, ಬೀನ್ಸು, ಗಾರ್ಲಿಕ್ಕು, ಸ್ವೀಟ್ ಪೊಟ್ಯಾಟೊ. ಸೊ ಇವುಗಳನ್ನು ರೆಗ್ಯುಲರಾಗಿ ತೊಗೊಳೋದ್ರಿಂದ ಒಂದು ಲೈಕೋಪಿನ್ ಇರುತ್ತೆ ಮತ್ತು ಮಿನರಲ್ಸ್ ಇರುತ್ತೆ, ಜೊತೆಗೆ ವಿಟಮಿನ್ B12 ಇರುತ್ತೆ, ಜೊತೆಗೆ B9 ಅಂತ ಹೇಳ್ತೀವಿ ಅಥವಾ ಫೊಲೇಟ್ ಅಂತ ಹೇಳ್ತೇವೆ. ಇದು ಸ್ಪರ್ಮ್ ಹೆಲ್ತ್ನ ಇಂಪ್ರೂವ್ಮೆಂಟ್ ಮಾಡುತ್ತೆ. ಎರಡನೇದು ಬಂದು ಯಾವ ಸೊಪ್ಪು ತಗೋಬೇಕು. ಒಂದು ಮೆಂತೆ ಇರ್ಬೋದು, ಪಾಲಕ್ ಇರ್ಬೋದು, ಆಸ್ಪರಾಗಸ್ಸು, ಬ್ರೊಕೋಲಿ ಇರ್ಬೋದು. ಇವುಗಳನ್ನು ತೊಗೊಳೋದ್ರಿಂದ ಇವುಗಳಲ್ಲಿ ವಿಟಮಿನ್ಸು, ಮಿನರಲ್ಸು, ಜೊತೆಗೆ ಪೊಟ್ಯಾಷಿಯಮ್ ಜಾಸ್ತಿ ಇರೋದ್ರಿಂದ, B12 ಜಾಸ್ತಿ ಇರೋದ್ರಿಂದ ಬ್ಲಡ್ ಸರ್ಕ್ಯುಲೇಷನ್ ಜೊತೆಗೆ ಸ್ಪರ್ಮ್ ಪ್ರೊಡಕ್ಷನ್ಗೆ ಹೆಲ್ಪ್ ಮಾಡುತ್ತೆ. ನೆಕ್ಸ್ಟ್ ಬಂದು ಫ್ರೂಟ್ಸು. ಅದರಲ್ಲೂ ದಾಳಿಂಬೆ ಹಣ್ಣು, ಕಲ್ಲಂಗಡಿ ಹಣ್ಣು ಮತ್ತು ಬನಾನ, ಜೊತೆಗೆ ಸಿಟ್ರಸ್, ಈ ನಿಂಬೆಹಣ್ಣು ಇರ್ಬೋದು ಅಥವಾ ಕಿತ್ತಳೆ ಹಣ್ಣು, ಬಟರ್ ಫ್ರೂಟು, ಸ್ಟ್ರಾಬೆರೀಸ್. ಇವುಗಳಲ್ಲಿ ಮಿನರಲ್ಸ್ ಜೊತೆಗೆ ವಿಟಮಿನ್ಸ್ ಇರುತ್ತೆ, ಜೊತೆಗೆ ಸಿಟ್ರಲಿನ್ನು ಆ್ಯಂಟಿ ಆಕ್ಸಿಡೆಂಟ್ ಇರುತ್ತೆ. ಇದು ಟೆಸ್ಟೋಸ್ಟಿರೋನ್ ಜಾಸ್ತಿ ಮಾಡೋದ್ರ ಜೊತೆಗೆ ಸ್ಪರ್ಮ್ ಪ್ರೊಡಕ್ಷನ್ಗೆ ಹೆಲ್ಪ್ ಮಾಡುತ್ತೆ. ಡ್ರೈ ಫ್ರೂಟ್ಸಲ್ಲಿ ಬಂದರೆ ವಾಲ್ನಟ್, ಇದರಲ್ಲಿ ಒಮೆಗಾ 3 ಫ್ಯಾಟಿ ಆಸಿಡ್ ಇರುತ್ತೆ. ಬಾದಾಮಿ ಇರ್ಬೋದು, ದ್ರಾಕ್ಷಿ ಇರ್ಬೋದು, ಫಿಗ್ ಇರ್ಬೋದು, ಜೊತೆಗೆ ಗೋಡಂಬಿ. ಇವುಗಳಲ್ಲಿ ವಿಟಮಿನ್ E ಜೊತೆಗೆ ಜಿಂಕ್ ಕಂಟೆಂಟ್ ಇರೋದ್ರಿಂದ ಟೆಸ್ಟೋಸ್ಟಿರೋನ್ ಮತ್ತು ಸ್ಪರ್ಮ್ ಪ್ರೊಡಕ್ಷನ್ಗೆ ಹೆಲ್ಪ್ ಮಾಡುತ್ತೆ. ನೆಕ್ಸ್ಟ್ ಬಂದು ಡಾರ್ಕ್ ಚಾಕ್ಲೇಟ್ ಇರ್ಬೋದು, ಅಥವಾ ಡೈಲಿ ಒಂದು ಎಗ್ ಅಥವಾ ಮೊಟ್ಟೆ ತೊಗೊಳ್ಳೋದಿರ್ಬೋದು, ಜೊತೆಗೆ ನಾನ್ ವೆಜ್ಜಲ್ಲಿ ಆಯಿಲ್ ಕಂಟೆಂಟ್ ಕಡಿಮೆ ಇರಬೇಕು, ಮತ್ತು ಫಿಶ್. ವಿಟಮಿನ್ E ಜೊತೆಗೆ ವಿಟಮಿನ್ A ಕಂಟೆಂಟ್ ಇರುತ್ತೆ, ಜೊತೆಗೆ ಎಲ್-ಆರ್ಜಿನಿನ್ ಪ್ರೊಡಕ್ಷನ್ಗೆ ಹೆಲ್ಪ್ ಮಾಡೋವಂಥದ್ದು ಇರುತ್ತೆ, ಆ್ಯಂಟಿ ಆಕ್ಸಿಡೆಂಟ್ ಇರುತ್ತೆ. ಇವುಗಳಿಂದ ಸ್ಪರ್ಮ್ ಪ್ರೊಡಕ್ಷನ್ನು, ಟೆಸ್ಟೋಸ್ಟಿರೋನ್ ಲೆವೆಲ್ ಜಾಸ್ತಿ ಆಗುತ್ತೆ ಮತ್ತು ಮೊಟಿಲಿಟಿಗೆ ಹೆಲ್ಪ್ ಮಾಡುತ್ತೆ. ಸೊ ಈ ಫುಡ್ಗಳು ರೆಗ್ಯುಲರ್ ಆಗಿ 3 to 6 ಮಂತ್ಸ್ ತೊಗೊಂಡ್ರೆ ಈ ಬಾರ್ಡರ್ ಲೈನ್ ಕೌಂಟ್ ಸ್ವಲ್ಪ ಕಡಿಮೆ ಇರೋವಂಥದ್ದು, ಅಥವಾ ಮೊಟಿಲಿಟಿ ಸ್ವಲ್ಪ ಕಡಿಮೆ ಇರೋವಂಥದ್ದು, ಅಥವಾ ಮಾರ್ಫಾಲಜಿಲ್ ವೇರಿಯೇಷನ್ ಇರೋದು, ಇವುಗಳನ್ನು ಇಂಪ್ರೂವ್ಮೆಂಟ್ ಮಾಡುತ್ತೆ, ಬಟ್ ರೆಗ್ಯುಲರ್ ಆಗಿ ತೊಗೊಂಡ್ರೆ. ಸೊ ಫ್ರೆಂಡ್ಸ್, ಈ ಸ್ಪರ್ಮ್ ಹೆಲ್ತಿಗೆ ಮೇಯ್ನು ಲೈಫ್ ಸ್ಟೈಲ್ ಇಂಪಾರ್ಟೆಂಟ್ ಇರುತ್ತೆ. ಈ ಫುಡ್ಗಳೇನಿದೆ ರೆಗ್ಯುಲರಾಗಿ ತೊಗೊಳೋದ್ರಿಂದ, ಸ್ಟ್ರೆಸ್ ಕಡಿಮೆ ಆಗೋದ್ರಿಂದ, ಪ್ರಾಪರಾಗಿ ನಿದ್ದೆ ಮಾಡೋದ್ರಿಂದ ಕ್ವಾಂಟಿಟಿ, ಕ್ವಾಲಿಟಿ, ಮಾರ್ಫಾಲಜಿ ಎಲ್ಲವೂ ಇಂಪ್ರೂವ್ಮೆಂಟ್ ಆಗುತ್ತೆ. ಸೊ ಇದು ಇವತ್ತಿನ ನಮ್ಮ ವಿಡಿಯೋ. ಇಲ್ಲಿ ತನಕ ನಮ್ಮ ವಿಡಿಯೋ ನೋಡಿದ್ದಕ್ಕೆ ತುಂಬ ವಂದನೆಗಳು.